ನಮಸ್ಕಾರ ಎಲ್ಲರಿಗೂ. ನಾನು ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ರವೆ 1/4 kg ರವೆ ಐತೆ. ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 3-4, 1 ಗೆಡ್ಡೆ ಈರುಳ್ಳಿ ದಪ್ಪದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿ ಎಲ್ಲನೂ ಒಂದು 1/4 ಗಂಟೆ ನೆನಿಬೇಕು. ಆಮೇಲೆ ರೊಟ್ಟಿ ಮಾಡೋದ. ಮೀಡಿಯಮ್ ರವೆ ತಗೊಂಡಿಲ್ಲ ನಾನು, ಚಿರೋಟಿ ರವೆ ತಗೊಂಡಿರೋದು. ನೆನಿಬೇಕಿದ್ದು. ಒಂಚೂರು ನೀರು ಜಾಸ್ತಿ ಮೇಲೆ ಹಾಕಿದ್ರೆ ಉನಿತದಲ್ಲ. ಆಮೇಲೆ ನೋಡಿ, ಇವಾಗ ಕಲಸಿಟ್ಟಿದ್ನಲ್ಲ, ಚೆನ್ನಾಗೈತೆ. ಇವಾಗ ಫಸ್ಟ್ ಎಣ್ಣೆ ಹಾಕ್ಬಿಟ್ರೆ ತಟ್ಟಕ್ಕಾಗಲ್ಲ ಕಲ್ಲಲ್ಲಿ. ಎಣ್ಣೆ ಹಾಕ್ಬೇಡಿ, ಹಂಗೆ ತಟ್ಬಿಟ್ಟು ಆಮೇಲೆ ಚಮಚದಲ್ಲಿ ಎಣ್ಣೆ ಹಾಕೊಳ್ಳಿ. ಈ ಥರ 1/4 ಗಂಟೆ ಮಡಗಿದೆ. ಚೆನ್ನಾಗಿ ಉದ್ದಿದೆ ರವೆ. ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ಕೆಳಗಡೆ ಭಾಗ ಬೆಂದಿದೆ ಅಡಿಲಿ. ಇದೊಂದು 10 ನಿಮಿಷ ಬೇಯಬೇಕು. ಇದು ರೊಟ್ಟಿ ಅಲ್ವಾ. ನೋಡಿ, ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಯಿಸ್ಬೇಕು. ಇನ್ನೂ ಒಂಚೂರು ಬೇಯಬೇಕು. ರವೆ ರೊಟ್ಟಿ ಒಂದು ಸ್ವಲ್ಪ ನಿಧಾನನೇ. ಚೆನ್ನಾಗಿ ಬೆಂದರೆ ತಿನ್ನೋಕ್ಕೆ ಚೆನ್ನಾಗಿರ್ತದೆ, ಇಲ್ಲ ಅಲ್ಲಲ್ಲಿಗೆ ಎಂಟ್ಕೊಂತದೆ. ಹಿಂಗೆ ನೋಡಿ ತಟ್ಟಿದ್ದೀನಿ. ನೋಡಿ, ಕಲ್ ಮೇಲೆ ತಟ್ಟಿದ್ದೀನಿ. ಎಣ್ಣೆ ಹಾಕ್ಬಿಟ್ರೆ ಇದು ತಟ್ಟಕ್ಕಾಗಲ್ಲ. ನೀವು ಕಾದಂಚಲ್ಲಿ ಹಂಗೆ ತಟ್ಟೋದು. ಇಲ್ಲಿ ನೋಡಿ, ಆಗಿದೆ ರೊಟ್ಟಿ. ಇದಕ್ಕೆ ಚಟ್ನಿ ಮಾಡಿದ್ರೆ ಚೆನ್ನಾಗಿರ್ತದೆ. ನಾನು ಬೇಳೆ ಆಲೂಗಡ್ಡೆ ಸಾಂಬಾರು ಮಾಡಿದ್ದೀನಿ. ಅದೇ ಚೆನ್ನಾಗಿರ್ತದೆ, ಸೂಪರಾಗಿರ್ತದೆ ತಿಂದರೆ. ನೋಡಿ.